ಈ ಟೈಮ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರುಗಳು ಕೂಡ ಬಹಳ ಕೆಂಡ ಕಾರ್ತಾ ಇದ್ದಾರೆ. ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ದರ್ಶನ್ ಪ್ರಕರಣ ಇದೆಯಲ್ಲ, ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು, ಅಷ್ಟು ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. CT ರವಿ ಕೂಡ ಮಾತನಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಕೂಡ ಇದನ್ನು ಖಂಡಿಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಇಂಥ ಹೇಯ ಕೃತ್ಯ ಮಾಡಿರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾಕೆಂತ ಹೇಳಿದ್ರೆ ಈ ಮಟ್ಟಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳು ನೋಡಿದ್ರೆ ನಿಜವಾಗ್ಲೂ ಕೂಡ ಇದು ಯಾರೂ ಕೂಡ ತಲೆ ಎತ್ಕೊಂಡು ನೋಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮನವೂ ಕೂಡ ಆಗ್ರಹ ಮಾಡಿದ್ದೇವೆ. ಎಂಥ ಯಾರೇ ವ್ಯಕ್ತಿಗಳಿದ್ರೂ ಕೂಡ, ಎಷ್ಟೇ ಶಕ್ತಿಶಾಲಿ ಪ್ರಭಾವಿಗಳಿದ್ರೂ ಸಹ ಇದು ಸೂಕ್ತ ಶಿಕ್ಷೆ ಆಗಲೇಬೇಕು. ಈ ವಿಚಾರದಲ್ಲಿ ದರ್ಶನ್ ಪ್ರಕರಣದಲ್ಲಿ ನಾವೇನು ಸುದ್ದಿ ಕೇಳ್ತಾ ಇದ್ದೀವಿ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಸುದ್ದಿ ಮತ್ತು ಅಷ್ಟು ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ನಾವು ಯಾರೂ ಭಾವಿಸಿರಲಿಲ್ಲ. ಕೆಲವರು ಹೇಳ್ತಾರೆ ಈ ಸಿನಿಮಾದಲ್ಲಿ ಹೀರೋಗಳಾದವರೆಲ್ಲರೂ ನಿಜ ಜೀವನದಲ್ಲೂ ಹೀರೋಗಳಾಗಿರಲ್ಲ ಅಂತ. ದರ್ಶನ್ ಅವರು ನೋಡಿದಾಗ ಅವರ ಬಗ್ಗೆ ಬರ್ತಿರುವಂಥ ಕಥೆಗಳನ್ನು ಕೇಳಿದಾಗ ಅವರು ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿದ್ರೇನೋ ಅಂತ ಅನಿಸುತ್ತೆ. ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ನಮ್ಮ ಪಾರ್ಟಿ ರೇಣುಕಾಸ್ವಾಮಿ ಕುಟುಂಬದ ಜೊತೆಗಿದೆ. ಇವರ ಅನ್ಯಾಯ ದೌರ್ಜನ್ಯದ ವಿರುದ್ಧ ಇದೆ ಮತ್ತು ಯಾರಿಗೂ ಕಾನೂನು ಕೈಗೆತ್ಕೊಂಡು ಕ್ರೌರ್ಯ ಮಾಡುವಂಥ ಅಧಿಕಾರವನ್ನು ಕೊಟ್ಟಿಲ್ಲ. ದರ್ಶನ್ ಪ್ರಕರಣದಲ್ಲಿ ನಾವೇನು ಸುದ್ದಿ ಕೇಳ್ತಾ ಇದ್ದೀವಿ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಸುದ್ದಿ ಮತ್ತು ಅಸಹ್ಯವಾದಂಥ ಮೆಸೇಜ್ಗಳನ್ನು ಕಳಿಸುವಂಥದ್ದು, ಸೋಷಿಯಲ್ ಮೀಡಿಯಾದ ಕಳಿಸೋದಿದ್ದರೆ ಅದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಾಯಿತು. ಈಗ ಸೈಬರ್ ಕ್ರೈಮ್ ಅಂತ ಹೇಳಿ ಒಂದು ಸಪ್ರೇಟ್ ವಿಂಗೇ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ತಾವೇ ಕಾನೂನು ಕೈ ತೆಗೆದುಕೊಂಡು ಇವತ್ತು ಅವನ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಆಮೇಲೆ ಇಲ್ಲ ಅವನೇನು ಕೊಲ್ಲುವಂಥದ್ದು ಪ್ರಯತ್ನ ಆಗಿದ್ದಿಲ್ಲ, ಸುಮ್ಮನೆ ಹೆದರಿಸುವಂಥದ್ದು ಮಾಡಿದ್ವಿ. ನೀವು ಯಾಕೆ ಮಾಡ್ತೀರಿ ಹೆದರಿಸುವಂಥದ್ದು? ಈ ಕೊಲೆ ಆಯಿತು, ಈಗ ಜವಾಬ್ದಾರಿ ಯಾರಂಗಂದ್ರೆ ಪಾಪ ಆ ಕುಟುಂಬ ಬೀದಿ ಬಿದ್ದದಿಗೆ, ಒಬ್ಬನೇ ಮಗ ಮತ್ತು ಹೆಂಡತಿ ಗರ್ಭಿಣಿ ಇದ್ದಾಳೆ. ಅವ್ರ ಪರಿಸ್ಥಿತಿ, ಅವ್ರ ಮುಂದಿನ ಲೈಫ್ ಏನಾಗಬೇಕು? ಒಬ್ಬರ ಜೀವನವನ್ನು ಹಾಳು ಮಾಡುವಂಥ ಕೆಲಸ ಒಬ್ಬ ಸಿನಿಮಾ ಆ್ಯಕ್ಟರ್ ಮಾಡ್ತೀನಿ ಅಂತಂದರೆ ಇದು ಒಂದು ಅಕ್ಷಮ್ಯ ಅಪರಾಧ. ಅದಕ್ಕಾಗಿ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದು ಆಗಲೇಬೇಕು.